ಹಾಯ್ ಫ್ರೆಂಡ್ಸ್, ಪutta ಪಾಕಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಟ್ಯೂಟಿ ಫ್ರೂಟಿ ಬಿಸ್ಕೆಟ್ಸ್. ತುಂಬಾ ಸುಲಭವಾಗಿ ಮತ್ತೆ ರುಚಿಯಾಗಿ ಕ್ರಂಚಿಯಾಗಿ ಈ ಬಿಸ್ಕೆಟ್ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ. ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಕೊನೆ ತನಕ ರೆಸಿಪಿನ ಫಾಲೋ ಮಾಡಿ. ಇವಾಗ ಒಂದು 100 ಗ್ರಾಮ್ ಬಟರ್ ತಗೊಂಡಿದ್ದೀನಿ. ಫ್ರಿಡ್ಜ್ ಇಂದ ತೆಗೆದ ತಕ್ಷಣ ಹಾಕ್ಬಾರ್ದು, ಸ್ವಲ್ಪ ರೂಮ್ ಟೆಂಪರೇಚರ್ ಬಂದಿರಬೇಕು ಬಟರು. ಸ್ವಲ್ಪ ಇದನ್ನ ಬೀಟ್ ಮಾಡ್ಕೋಬೇಕು. ಇದಕ್ಕೆ ಒಂದು 75 ಗ್ರಾಮು ಸಕ್ಕರೆ ಪೌಡರ್ ಮಾಡ್ಕೊಂಡಿರೋದು ಹಾಕೋಬೇಕು. ಒಂದು 1/2 ಟೀ ಸ್ಪೂನ್ ಅಷ್ಟು ವೆನಿಲಾ ಎಕ್ಸ್ಟ್ರಾಕ್ಟ್ ಅಥವಾ ಎಸೆನ್ಸ್ ಹಾಕೋಬೇಕು. ಇದು ಒಂದು 2 ನಿಮಿಷ ಬೀಟ್ ಮಾಡ್ಕೋಬೇಕು. ಇದಕ್ಕೆ ಒಂಚೂರು ಆರೆಂಜ್ ಅಥವಾ ಯೆಲ್ಲೋ ಫುಡ್ ಕಲರ್ ಹಾಕೋಬೇಕು. ಒಂದು 1/4 ಕಪ್ ಅಷ್ಟು ಟ್ಯೂಟಿ ಫ್ರೂಟಿ ಹಾಕೋಬೇಕು. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ಮೈದಾ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಅಂದ್ರೆ 125 ಗ್ರಾಮ್ ಮೈದಾ ತಗೊಂಡಿದ್ದೀನಿ. ಲೈಟಾಗಿ ಈ ತರ ಕಲಿಸ್ಕೋಬೇಕು. ಇವಾಗ ಇದನ್ನ ಒಂದು ಬಟರ್ ಪೇಪರ್ ತಗೊಂಡು ಈ ತರ ರೋಲ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬಿಸ್ಕೆಟ್ ಬೇಕೋ ಆ ಸೈಜು ರೋಲ್ ಮಾಡ್ಕೋಬೇಕು. ಈ ತರ ಗಟ್ಟಿಗೆ ಟೈಟಾಗಿ ರೋಲ್ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಕ್ಬೇಕಿದ್ದ. ಐಸ್ ಬಾಕ್ಸ್ ಅಲ್ಲಿ ಇಕ್ಬಾರ್ದು, ಮಾಮೂಲಿ ಕೆಳಗಡೆ ಫ್ರಿಜ್ಜಲ್ಲಿ ಇಕ್ಬೇಕು, ನಾರ್ಮಲ್ ಟೆಂಪರೇಚರು. ನೋಡಿ ಇವಾಗ ಇದು ಅರ್ಧ ಗಂಟೆ ಆಗಿದೆ. ಗಟ್ಟಿಯಾಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ಸೈಜು ಕಟ್ ಮಾಡ್ಕೋಬೇಕು. ಇಲ್ಲ ಈ ತರ ಜೋಡಿಸ್ಕೋಬೇಕು ಟ್ರೇಯಲ್ಲಿ. ಇದನ್ನ 180 ಡಿಗ್ರಿ ಪ್ರೀ ಹೀಟೆಡ್ ಅವನ್ ಅಲ್ಲಿ 15 to 18 ಮಿನಿಟ್ಸ್ ಒಳಗೆ ಬೇಕ್ ಮಾಡ್ಕೋಬೇಕು. ನೋಡಿ ಇವಾಗ ಕರೆಕ್ಟಾಗಿ ಬೇಕಾಗಿದೆ. ನೋಡಿ ಈ ತರ ಲೈಟ್ ಬ್ರೌನ್ ಆಗಬೇಕು. ಒಂದು 15ರಿಂದ 20 ಸಾಕು ಬೇಕ್ ಮಾಡಕ್ಕೆ. ಜಾಸ್ತಿ ಇಕ್ಬಾರ್ದು, ಆಮೇಲೆ ಗಟ್ಟಿ ಆಗ್ಬಿಡತ್ತೆ. ನೋಡಿ ಟ್ಯೂಟಿ ಫ್ರೂಟಿ ಬಿಸ್ಕೆಟ್ಸ್ ರೆಡಿ ಆಗಿದೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳಿ. ಮನೇಲಿ ಓವನ್ ಇದ್ರೆ ಆರಾಮಾಗಿ ಮಾಡ್ಕೋಬಹುದು. ಮಕ್ಳಿಗೆಲ್ಲ ಇಷ್ಟ ಆಗತ್ತೆ. ಇದು ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.